ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ವಾರ ಕೂಡ ಸಾಕಷ್ಟು ವೊಲಟೈಲ್ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಲಾಸ್ಟ್ ವೀಕ್ ಕೂಡ 23,000 ಅರೌಂಡಲ್ಲಿ ನಿಫ್ಟಿ ಕ್ಲೋಸ್ ಆಗಿತ್ತು. ಅದೇ ಲೆವೆಲ್ನಲ್ಲಿ ಈಗಲೂ ಕೂಡ ಟ್ರೇಡ್ ಆಗ್ತದೆ. ಯು ಎಸ್ ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಭಾರತದ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಯು ಎಸ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 2.5% ಡೌ ಜೋನ್ಸ್ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಫೆಡ್ನ ಕಡೆಯಿಂದ ಎಲ್ಲೋ ಒಂದು ಕಡೆ ರೇಟ್ ಕಟ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅಟ್ಲೀಸ್ಟ್ ಈ ಬಾರಿ ರೇಟ್ ಕಟ್ ಬರಲಿಲ್ಲ ಅಂದರೆ ಮುಂದಿನ ಬಾರಿ ಆದರೂ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅನ್ನುವಂಥ ಹೋಪ್ ಇತ್ತು. ಬಟ್ ಫೆಡ್ ಚೇರ್ಮನ್ ಕ್ಲಿಯರ್ ಆಗಿ ಹೇಳಿದರೆ ಈ ವರ್ಷ ಒಂದೇ ಒಂದು ರೇಟ್ ಕಟ್ ಬರುತ್ತೆ ಅಂತ. ಮೇ ಬಿ ಈ ಒಂದು ವಾರ್ ಸಿಚುವೇಶನ್ಸ್ ಕಂಟಿನ್ಯೂ ಆದರೆ ಆ ರೇಟ್ ಕಟ್ ಕೂಡ ಬರದೇ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ರೇಟ್ ಹೈಕ್ ಮಾಡುವಂಥ ಚಾನ್ಸಸ್ಗಳು ಕೂಡ ಬರ್ಬೋದು. ಆ ರೀಸನ್ನಿಂದ ಡೌ ಜೋನ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯು ಎಸ್ ಇರಾನ್ನ ಮೇಲೆ ಕಂಟಿನ್ಯೂಸ್ ಅಟ್ಯಾಕನ್ನು ಮಾಡ್ತಿದ್ದಾರೆ. ತಮ್ಮ ಮಿಲಿಟರಿ ಪವರನ್ನು ಬಳಸದೇ ಇದ್ರೂ ಕೂಡ ಸಾಕಷ್ಟು ಮಿಸೈಲ್ ಅಟ್ಯಾಕ್ಗಳು ಆಗ್ತದೆ. ಸೊ ಆ ರೀಸನ್ನಿಂದ ಹೆಚ್ಚಿನ ರಿಸೋರ್ಸಸ್ಗಳ ಬಳಕೆ ಆಗ್ತದೆ. ಇದು ಯು ಎಸ್ನ ಡೆಟ್ಟನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಯು ಎಸ್ ಎಕನಾಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಬರ್ಬೋದು. ಹಾಗೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಯು ಎಸ್ನಲ್ಲಿ ಕೂಡ ಇರುತ್ತೆ. ಸೊ ಎನರ್ಜಿ ಕ್ರೈಸಿಸ್ ಆಲ್ರೆಡಿ ಆಗ್ತಾ ಇದೆ. ಕುವೈತ್ನ LNG ಪ್ಲಾಂಟ್ ಮೇಲೆ ಅಟ್ಯಾಕ್ ಆಗಿದೆ. ಸೊ ಯು ಎಸ್ನ ಬಳಿಯಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದ್ರೂ ಕೂಡ ಅವರು ಕೂಡ ಸಾಕಷ್ಟು ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಇಂಪೋರ್ಟ್ ಮಾಡ್ಕೋತಾರೆ. ಸೊ ಪ್ರೈಸಸ್ ಇನ್ಕ್ರೀಸ್ ಆದಾಗ ಆಟೋಮ್ಯಾಟಿಕಲಿ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ ಎಫೆಕ್ಟ್ನಿಂದ ಕೂಡ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಹಾಗೆ ಈ ಒಂದು ವೀಕ್ನೆಸ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟ್ರಂಪ್ ಅವರು ಇರಾನ್ಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಂದಿನ 48 ಗಂಟೆ ಒಳಗಾಗಿ ಓಪನ್ ಮಾಡದೇ ಇದ್ರೆ ಶಿಪ್ಗಳು ಓಡಾಡದೆ ಹೋದರೆ ನಾವು ಇರಾನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಅಟ್ಯಾಕ್ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಆದರೆ ಸಾಕಷ್ಟು ಡ್ಯಾಮೇಜಸ್ ಆಗುತ್ತೆ. ಸೊ ಟ್ರಂಪ್ ಹುಚ್ಚುದೊರೆ ಅಂತಲೇ ಹೇಳ್ಬೋದಾಗುತ್ತೆ. ಯಾವುದೇ ರೀತಿಯ ಒಂದು ಡಿಸಿಷನ್ಸ್ಗಳನ್ನು ತಗೋಬೋದು. ಇರಾನ್ ಯಾವ ರೀತಿಯ ಆ್ಯಕ್ಷನ್ಸನ್ನು ತಗೋತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಇರಾನ್ ಕೂಡ ಸುಮ್ಮನೆ ಇಲ್ಲ. ಅವರು ಕೂಡ ಇಸ್ರೇಲ್ ಮತ್ತು US ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವೇನಾದರೂ ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳನ್ನು ಅಟ್ಯಾಕ್ ಮಾಡಿದ್ರೆ ನಾವು ಮಿಡಲ್ ಈಸ್ಟ್ನ IT ವಾಟರ್ ಇನ್ಫ್ರಾಸ್ಟ್ರಕ್ಚರನ್ನು ಅಟ್ಯಾಕ್ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಮಿಡಲ್ ಈಸ್ಟ್ನಲ್ಲಿ ಪೆಟ್ರೋಲ್ ಯಥೇಚ್ಛವಾಗಿ ಸಿಗುತ್ತೆ, ಬಟ್ ನೀರಿಗೆ ಪ್ರಾಬ್ಲಮ್ ಇದೆ. ಸೊ ಕೆಲವೊಂದಿಷ್ಟು ಪ್ಲ್ಯಾಂಟ್ಗಳಿಂದ ನೀರು ಸರಬರಾಜು ಆಗುತ್ತೆ. ಆ ಪ್ಲ್ಯಾಂಟ್ಗಳನ್ನೇನಾದರೂ ಇರಾನ್ ಟಾರ್ಗೆಟ್ ಮಾಡಿದ್ರೆ ಸೌದಿ ಅರೇಬಿಯಾ UAE ಈ ಕಡೆಗಳಲ್ಲಿ ನೀರಿಗೆ ಸಮಸ್ಯೆ ಆಗುತ್ತೆ. ಆಗ ಜನರು ಹೆಚ್ಚಿನ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಸೊ ಇರಾನ್ ಈ ರೀತಿಯ ಅಟ್ಯಾಕ್ಗಳನ್ನು ಮಾಡಿದ್ರೆ ಅದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ಕ್ರೈಸಿಸ್ಗಳು ಸ್ಟಾರ್ಟ್ ಆಗ್ತಾ ಹೋದರೆ ಮಾರ್ಕೆಟ್ ಇನ್ನಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇರಾನಿಯನ್ ಪ್ರೆಸಿಡೆಂಟ್, ಫಾರಿನ್ ಮಿನಿಸ್ಟರ್ ಸ್ಟ್ರೈಟ್ ಆಫ್ ಹಾರ್ಮೋಸ್ US ಮತ್ತು ಇಸ್ರೇಲ್ಗೆ ಬಿಟ್ಟು ಬೇರೆಯವ್ರಿಗೆ ಓಪನ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಮುಂಚಿನಂತೆ ಶಿಪ್ಗಳ ಮೂವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಆದ್ದರಿಂದ 20ಕ್ಕೂ ಹೆಚ್ಚಿನ ದೇಶಗಳು ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡಬೇಕು, ಇರಾನ್ ಅಟ್ಯಾಕ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ತಮ್ಮ ಒಂದು ರೆಕಮೆಂಡೇಶನನ್ನು ಕೊಟ್ಟಿದ್ದಾರೆ. ಬಟ್ ಇರಾನ್ ಇದನ್ನು ಕಂಡೆಮ್ ಮಾಡಿದರೆ ನಮ್ಮ ಮೇಲೆ ಅಟ್ಯಾಕ್ಸ್ ನಡೀತಿದೆ. ಸೊ ನಮ್ಮ ಮೇಲೆ ಎಷ್ಟು ಅಟ್ಯಾಕ್ ಆಗುತ್ತೆ ಅದರ ಒಂದು ಡಬಲ್ ಅಟ್ಯಾಕ್ಸನ್ನು ನಾವು ಮಾಡ್ತೀವಿ. US ಮಿಲಿಟರಿ ಬೇಸಸ್ ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲೆಲ್ಲಿದೆ ಅದನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಎನರ್ಜಿ ರಿಸೋರ್ಸಸ್, ನಮ್ಮ ಪವರ್ ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಆದರೆ ನಾವು ಕೂಡ ಅದೇ ರೀತಿಯ ಅಟ್ಯಾಕ್ಗಳನ್ನು ಬೇರೆ ದೇಶಗಳ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎರಡೂ ಕಡೆಗಳಿಂದ ಅಟ್ಯಾಕ್ಸ್ ಕಂಟಿನ್ಯೂ ಆಗ್ತಿರೋದ್ರಿಂದ ಮಾರ್ಕೆಟ್ನ ವೀಕ್ನೆಸ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಆಲ್ರೆಡಿ ಎಫೆಕ್ಟ್ ಕೂಡ ಗಿಫ್ಟ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 300 ಪಾಯಿಂಟ್ಗಳಷ್ಟು ಗಿಫ್ಟ್ ನಿಫ್ಟಿ ಡೌನ್ ಆಗಿದೆ. 22,850 ಅರೌಂಡಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಇದೇ ರೀತಿಯ ಒಂದು ಮೊಮೆಂಟಮ್ ನಾಳೆ ಬೆಳಿಗ್ಗೆವರೆಗೂ ಕಂಟಿನ್ಯೂ ಆದರೆ ನಿಫ್ಟಿ ಕೂಡ ನೆಗೆಟಿವ್ ಆಗಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ಶುಕ್ರವಾರದ ದಿನ US ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು. ಸೊ ಇನ್ನೂ ಕೂಡ ರಾತ್ರಿಯ ಸಮಯ ಇದೆ. ರಾತ್ರಿ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಓಪನಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಒಂದು ನೆಗೆಟಿವ್ ಓಪನಿಂಗ್ಗೆ ಬರ್ಬೋದು. ಸೊ ಮುಂದಿನ ವಾರದ ಕೀ ಈವೆಂಟ್ಸ್ಗಳನ್ನು ಫೋಕಸ್ ಮಾಡಿದಾಗ ಆಯಿಲ್ ಪ್ರೈಸಸ್ ಫೋಕಸ್ನಲ್ಲಿ ಇರುತ್ತೆ. ಈಗ ಕ್ರೂಡ್ ಆಯಿಲ್ನ ಪ್ರೈಸ್ $106 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ $112-113 ಅರೌಂಡಲ್ಲಿ ಶುಕ್ರವಾರದ ದಿನ ಪ್ರೈಸ್ ಟ್ರೇಡ್ ಆಗ್ತಿತ್ತು. ವೀಕೆಂಡಲ್ಲಿ ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿದೆ. ಬಟ್ ಟೆನ್ಷನ್ಸ್ ಬಿಲ್ಡಪ್ ಆದರೆ ಕ್ರೂಡ್ ಪ್ರೈಸಸ್ ಸಡನ್ ಆಗಿ ಜಂಪ್ ಆಗುವಂಥ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. 26 ಮಾರ್ಚ್ಗೆ ರಾಮನವಮಿಯ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಕೇವಲ 4 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಕುಸಿತಾನೆ ಇದೆ. ಬೇರೆ ಕರೆನ್ಸಿಗಳು ಕೂಡ ವೀಕ್ ಆಗ್ತಿದೆ. ಅದೇ ರೀತಿಯಲ್ಲಿ ಇಂಡಿಯನ್ ರುಪಿ ಕೂಡ ಫಾಲ್ ಆಗ್ತದೆ. ಸೊ ಮುಂದಿನ ವಾರದಲ್ಲೇ $95 ಲೆವೆಲ್ಸನ್ನು ರೀಚ್ ಮಾಡ್ಬೋದು ಅನ್ನುವಂಥ ಪ್ರಿಡಿಕ್ಷನ್ಸ್ ಇದೆ. ಹಾಗೆ ಈ ಒಂದು ವಾರ್ ಮುಂದಿನ 1-2 ತಿಂಗಳು ಕಂಟಿನ್ಯೂ ಆದರೆ ಸೊ ಪ್ರತಿ ಡಾಲರ್ನ ಮುಂದೆ ರೂಪಾಯಿ $100 ಕೂಡ ಫಾಲ್ ಆಗ್ಬೋದು.
ಸೊ ಇದು ಇಂಡಸ್ಟ್ರಿಗಳು ಯಾರು ಹೆಚ್ಚಾಗಿ ಇಂಪೋರ್ಟ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರಿಗೆ ನೆಗೆಟಿವ್ ಆಗುತ್ತೆ. ಬಟ್ ಯಾವ ಇಂಡಸ್ಟ್ರಿಗಳು ಹೆಚ್ಚಾಗಿ ಎಕ್ಸ್ಪೋರ್ಟನ್ನು ಮಾಡ್ತಾರೆ ಅವರು ಒಳ್ಳೆ ಒಂದು ರೆವೆನ್ಯೂಸನ್ನು ಜನರೇಟ್ ಮಾಡ್ತಾರೆ. ಎಸ್ಪೆಷಲಿ IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಅವರ ರೆವೆನ್ಯೂ ಹೆಚ್ಚಾಗಿ ಡಾಲರ್ನಲ್ಲಿ ಬರುತ್ತೆ. ಅದನ್ನು ಕನ್ವರ್ಟ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನಮಗೆ ಭಾರತದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ವಾರ್ ಸ್ಟಾರ್ಟ್ ಆದಾಗಿಂದ FIIs ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ನೆಟ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಸೊ ನೆಟ್ ಸೆಲ್ಲಿಂಗ್ ಇಂಟೆನ್ಸಿಫೈ ಆಗ್ತದೆ. DIIsಗಳ ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಬರ್ತಿದ್ರು ಕೂಡ ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ರೆಷರ್ ಇದೆ. ಸೊ ಈ ಒಂದು ವಾರ್ ಸಿಚುವೇಶನ್ ಕಂಟ್ರೋಲ್ಗೆ ಬಂದರೆ ಮಾತ್ರ FIIs ನೆಟ್ ಬೈಯಿಂಗನ್ನು ಮಾಡ್ತಾರೆ. ಸೊ ಇಂಡಿವಿಜುವಲ್ ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡೋದಾದರೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮುಂದಿನ ವಾರದಿಂದ ಫೋಕಸ್ನಲ್ಲಿ ಇರುತ್ತೆ. ಏಪ್ರಿಲ್ 1ರಿಂದ ಇವರು ಪ್ರಾಡಕ್ಟ್ ಪ್ರೈಸಸನ್ನು ಅಂದರೆ ಕಾರ್ಗಳ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕಾರ್ಗಳ ಪ್ರೈಸ್ 0.5% ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ರೀಸೆಂಟಾಗಿ ಗೌರ್ಮೆಂಟ್ GST ಕನ್ಸೆಷನನ್ನು ಕೊಟ್ಟಿದ್ರು. ಬಟ್ ಈಗ ಈ ಕಂಪನಿಗಳು ಪ್ರಾಡಕ್ಟ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಂಪನಿಗಳು ಈ ರೀತಿಯ ಡಿಸಿಷನ್ಸನ್ನು ತಗೋತಿದ್ದಾರೆ. ಸೊ ಟಾಟಾ ಕಾರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಮಾರ್ಚ್ ಕೊನೆ ವೇಳೆಗೆ ಪರ್ಚೇಸ್ ಮಾಡ್ಬೋದಾಗುತ್ತೆ. ಇಲ್ಲಾಂದರೆ ಒಂದು ಹೆಚ್ಚಿನ ಪ್ರೈಸನ್ನು ಏಪ್ರಿಲ್ನಿಂದ ಕೊಡಬೇಕಾಗ್ಬೋದು. ಅಶೋಕ್ ಲೇಲ್ಯಾಂಡ್ ಕೂಡ ಸೋಮವಾರದ ದಿನ ಫೋಕಸ್ನಲ್ಲಿ ಇರುತ್ತೆ. ಕಂಪನಿ 30 ಮಿಲಿಯನ್ ಪೌಂಡ್ ಹತ್ತತ್ರ 375 ಕೋಟಿ ಇನ್ವೆಸ್ಟ್ಮೆಂಟನ್ನು ತಮ್ಮ UK ಸಬ್ಸಿಡರಿನಲ್ಲಿ ಮಾಡಬೇಕು ಅಂತ ಇದ್ದಾರೆ. ಸೊ ಇದು ಪಾಸಿಟಿವ್ ಮೂವ್ ಆಗುತ್ತೆ. UKನಲ್ಲಿ ಬಿಸ್ನೆಸ್ ಇನ್ನಷ್ಟು ಸ್ಟ್ರೆಂತ್ ಆಗುತ್ತೆ. DCX ಸಿಸ್ಟಮ್ ಕಂಪನಿಗೆ 563 ಕೋಟಿಯ ಆರ್ಡರ್ ಸಿಕ್ಕಿದೆ. ಡೊಮೆಸ್ಟಿಕ್ ಆರ್ಡರ್ ಆಗಿರುತ್ತೆ. ಸೊ ತಮ್ಮ ಕಸ್ಟಮರ್ಸ್ಗಳಿಗೆ ಇವರು ಮೆರಿಟೈಮ್ ಪೆಟ್ರೋಲ್ ರಾಡರ್ ಸಿಸ್ಟಮ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಈ ಒಂದು ಕಾಂಟ್ರಾಕ್ಟನ್ನು ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಮೇ ಬಿ ಸೋಮವಾರದ ದಿನ DCX ಸಿಸ್ಟಮ್ ಫೋಕಸ್ನಲ್ಲಿ ಇರ್ಬೋದು. ಸೀಗಲ್ ಇಂಡಿಯಾ ಲಿಮಿಟೆಡ್ನ ಸಬ್ಸಿಡರಿ ಕಂಪನಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ 603 ಕೋಟಿಯ ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ನ್ಯೂಸ್ನಿಂದ ಸೀಗಲ್ ಇಂಡಿಯಾ ಕೂಡ ಫೋಕಸ್ನಲ್ಲಿ ಇರುತ್ತೆ. ಟಾಟಾ ಕ್ಯಾಪಿಟಲ್ ಕಂಪನಿಗೆ 413 ಕೋಟಿಯ ಟ್ಯಾಕ್ಸ್ ಡಿಮಾಂಡ್ ನೋಟಿಸ್ ಬಂದಿದೆ. ಸೊ ಟ್ಯಾಕ್ಸ್ ಮಿಸ್ ಮ್ಯಾಚಸ್ ಆಗಿರೋದ್ರಿಂದ ಟಾಟಾ ಕ್ಯಾಪಿಟಲ್ಗೆ ಈ ಒಂದು ನೋಟಿಸ್ ಬಂದಿದೆ. ಸೊ ಇದಕ್ಕೆ ಲೀಗಲ್ ಆಗಿ ಅವರು ಆಕ್ಷನ್ಸನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಟ್ಯಾಕ್ಸ್ ನೋಟಿಸ್ನ ನ್ಯೂಸ್ನಿಂದ ಸ್ಟಾಕ್ಗಳು ಯೂಶಲ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಸೊ IPOಗಳ ವಿಚಾರಕ್ಕೆ ಬಂದಾಗ ಇನೋವಿಷನ್ನ IPO ಫೈನಲ್ ಆಗಿ ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. 80 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ಇದೆ. ಸೊ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನೇ ಇಟ್ಕೋಬೋದಾಗುತ್ತೆ. GSP ಕಾರ್ಪ್ ಸೈನ್ಸಸ್ನ IPO ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆದಾಗಿಂದ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರಲಿಲ್ಲ. ಬಟ್ ಈಗ 2 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB HNI ಕ್ಯಾಟಗರಿಯಲ್ಲಿ ಬಂದಿತ್ತು. ಮೇ ಬಿ ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗುತ್ತೆ. ಹಾಗೆ ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ನ IPO ಶುಕ್ರವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. 2 ದಿನಗಳ ಕಾಲ ಸಬ್ಸ್ಕ್ರಿಪ್ಷನ್ ಓಪನ್ ಇರುತ್ತೆ, ಸೋಮವಾರ ಮಂಗಳವಾರ. ಬಟ್ ಪ್ರೀಮಿಯಂ ₹1.50 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಗೇಯ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿಲ್ಲ. ಅಕಸ್ಮಾತ್ ಈ ಒಂದು IPOನಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದರೆ ಸೊ ಮಾರ್ಕೆಟ್ನಲ್ಲಿ ಈ ಒಂದು ಕಂಪನಿ ಲಿಸ್ಟ್ ಆದಮೇಲೆ ಬೇಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು. IPOನಿಂದ ಹೆಚ್ಚಿನ ಒಂದು ಗೇನ್ಸ್ ರೀಸೆಂಟ್ ಟೈಮ್ನಲ್ಲಿ ಎಕ್ಸ್ಪೆಕ್ಟೆಡ್ ಇರೋದಿಲ್ಲ. ಹಾಗೆ ಮುಂದಿನ ವಾರ 3 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ 3 IPOಗಳು ಮಂಗಳವಾರದ ದಿನ ಓಪನ್ ಆಗ್ತದೆ. ವಾರ್ ಸಿಚುವೇಶನ್ಸ್ ಇರೋದ್ರಿಂದ IPOಗಳನ್ನು ಅವಾಯ್ಡ್ ಮಾಡೋದೇ ಬೆಟರ್ ಡಿಸಿಷನ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.